ನಿಮ್ಮ ಹೆಂಡತಿ ಪರಪುರುಷರನ್ನು ಪ್ರೀತಿ ಮಾಡುತ್ತಿದ್ದಾರಾ? ಇದರಿಂದ ನಿಮ್ಮ ಜೀವನವೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಖಿನ್ನತೆಗೆ ಒಳಗಾಗಿದ್ದೀರಾ? ಪರ ಸ್ತ್ರೀಯರನ್ನು ಇಷ್ಟಪಡುವವರನ್ನು ನೋಡಿರಬಹುದು, ಆದರೆ ನಿಮ್ಮ ಹೆಂಡತಿನೇ ಪರ ಪುರುಷರನ್ನು ಇಷ್ಟಪಡುತ್ತಿದ್ದಾಗ, ಅವರನ್ನು ಪ್ರೀತಿಸುತ್ತಿದ್ದಾಗ ನಿಮ್ಮ ಹೆಂಡತಿ ನಿಮ್ಮ ಮಾತನ್ನು ಕೇಳುತ್ತಿಲ್ಲ ಅನ್ನುವುದಾದರೆ, ಈ ಒಂದು ಸರಳ ಪರಿಹಾರ ತಂತ್ರವನ್ನು ಪಂಡಿತ್ ಶಿವಾನಂದ ಗುರುಗಳು ತಿಳಿಸಿಕೊಟ್ಟಿರುವ ಹಾಗೆ ನೀವು ಮಾಡಿದ್ದೆ ಆದಲ್ಲಿ ಆ ಪರಪುರುಷರನ್ನು ಶತ್ರುವಿನ ಹಾಗೆ ನೋಡುತ್ತಾರೆ. ನಿಮ್ಮ ಹೆಂಡತಿ ನಿಮ್ಮನ್ನು ಕೊನೆಯವರೆಗೂ ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಈ ರೀತಿಯಾದಂತಹ ಕೆಲವು ವಿಚಾರವನ್ನು ನೀವು ನೋಡುವುದಾದರೆ, ಇಂತಹ ಘಟನೆಗಳು ಕೆಲವರ ಜೀವನದಲ್ಲಿ ಗೊತ್ತಿದ್ದರೂ ಕೂಡ ನಡೆಯುತ್ತಲೇ ಇರುತ್ತದೆ. ಅದರ ಹೇಳಿಕೊಳ್ಳಕ್ಕಾಗೋದಿಲ್ಲ, ಬಿಡುವುದಕ್ಕೂ ಆಗದೇನೆ ಪರಿತಪ್ಪಿಸುತ್ತಿರುವವರು ಈ ಒಂದು ತಂತ್ರ ಮಾಡುವುದರಿಂದ ನಿಮ್ಮ ಸಕಲ ದೋಷದ ಪರಿಹಾರವೂ ಕೂಡ ಆಗುತ್ತದೆ. ಇದನ್ನು ಮಾಡುವ ಮೊದಲು ಪಂಡಿತ್ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ, ನಿಮ್ಮ ಯಾವುದೇ ಒಂದು ತೊಂದರೆ ಇದ್ದರೂ, ಗಂಡ ಹೆಂಡತಿ ಸಮಸ್ಯೆ ಇದ್ದರೂ, ಪಾಪ ಪ್ರಜ್ಞೆಗಳು ಕಾಡುತ್ತಿದ್ದರೂ ಕೂಡ ಪರಿಹಾರ ಮಾಡಿಕೊಡ್ತಾರೆ. ಎಷ್ಟೋ ಜನರು ಇವರಲ್ಲಿ ಪರಿಹಾರವನ್ನು ಪಡೆದು ನೆಮ್ಮದಿಯಾಗಿ ಇವತ್ತಿನವರೆಗೂ ಬಾಳುತ್ತಿದ್ದಾರೆ. ಸಾಮಾನ್ಯವಾಗಿ ಗಂಡ ಹೆಂಡತಿ ಸಂಬಂಧದಲ್ಲಿ ಕೆಲವು ಮಧ್ಯ ವ್ಯಕ್ತಿಗಳ ಪ್ರವೇಶದಿಂದ ಬಿರುಕು ಕಾಣುವುದು ಸರ್ವೇ ಸಾಮಾನ್ಯ ಮತ್ತು ಸಹಜವಾಗಿ ಇರುತ್ತದೆ. ಇದರಿಂದ ಕೆಲವರಿಗೆ ವಿನಾಕಾರಣ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದರೆ, ಮತ್ತೆ ಕೆಲವರು ಬದುಕೋದೇ ಬೇಡ, ಸತ್ತೋಗ್ಬಿಡೋಣ ಅಂತ ಆತ್ಮಹತ್ಯೆಗೂ ಯತ್ನ ಮಾಡಿರ್ತಾರೆ. ಇಂತಹ ತೊಂದರೆಗಳು ಆಗಬಾರ್ದು ಅನ್ನೋದಾದರೆ ಮೊದಲು ಮಾಡಬೇಕಾಗಿರುವ ಕೆಲಸ, ಒಂದು ಮುಷ್ಟಿ ಅರಿಶಿಣಕ್ಕೆ ಸ್ವಲ್ಪ ಹಾಲನ್ನು ಬೆರೆಸಿ ಮುದ್ದೆಯ ರೀತಿಯಲ್ಲಿ ಕಟ್ಟಿಕೊಂಡು ಅದನ್ನು 3 ಕೂಡುವ ರಸ್ತೆ ಮಧ್ಯದಲ್ಲಿ ಇಡಬೇಕು. ಒಂದು ಕೋಳಿ ಮೊಟ್ಟೆಯನ್ನು ಮೇಲಿಟ್ಟು ಯಾವ ವ್ಯಕ್ತಿಯನ್ನು ನಿಮ್ಮ ಹೆಂಡತಿ ಇಷ್ಟಪಡುತ್ತಿದ್ದಾರೋ ಆ ವ್ಯಕ್ತಿಯ ಹೆಸರನ್ನು ಬರೆದು ಎಲ್ಲವೂ ಕಳೆದು ಹೋಗಲಿ ಅಂತ ಪಟ್ ಸ್ವಾಹ ಅಂತ ಹೇಳಿ ಒಂದು ಮಚ್ಚಿನಿಂದ ಅದನ್ನು ಒಡೆದು ಹಾಕಬೇಕು. ಹಿಂತಿರುಗಿ ನೋಡದೆ ಬಂದು ಬಿಡಿ, ಎಲ್ಲವೂ ಸಮಸ್ಯೆ ಬಗ್ಗೆ ಹರಿಯುತ್ತೆ. ಇದನ್ನು ಮಾಡುವ ಮೊದಲು ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿದ್ರೆ ಬೇಗ ಪರಿಹಾರ ಹೇಳ್ಕೊಡ್ತಾರೆ.